ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ರಂ ರಾಹುವೇ ನಮಃ. ಓಂ ಕೆಂ ಕೇತುವೇ ನಮಃ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ಬೆಳಗಿನ ಕಾರ್ಯಕ್ರಮ ಈ ಮಂತು ನಮಗೆ ಕೊನೆಗೊಳ್ತಾ ಇದೆ. ಈವ್ನಿಂಗ್ ಪ್ರೋಗ್ರಾಮ್ ಇರುತ್ತೆ, 9:30 ರಿಂದ 10:00 ನಮ್ಮ ನಕ್ಷತ್ರ ನಾಡಿ ಇರುತ್ತೆ. ಈ ಬೆಳಿಗ್ಗೆ 8 ರಿಂದ 9 ಈ ಏಪ್ರಿಲ್ ತಿಂಗಳು 30ನೇ ತಾರೀಕಿಗೆ ಕೊನೆ ಆಗುತ್ತೆ. ನಮ್ದು ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಡಿ. ಅದರ ಜೊತೆಗೆ ಈವ್ನಿಂಗ್ 9:30 to 10:30 ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಬಹುದು. ಬೆಳಕಿನ ಕಾರ್ಯಕ್ರಮ ನಮ್ದು ನಕ್ಷತ್ರ ನಾಡಿ ಮಾತ್ರ ರದ್ದಾಗ್ತಾ ಇದೆ. ಬೆಳಗಿನ ಕಾರ್ಯಕ್ರಮ ಈ ತಿಂಗಳು ಕೊನೆ. ಸೊ ಇವತ್ತು ಈ ರಾಹು ಪ್ರವೇಶ ಆಗಿರ್ತಕ್ಕಂಥದ್ದು, ಮೇಷ ರಾಶಿಗೆ ರಾಹು ಪ್ರವೇಶ ಆಗಿರ್ತಕ್ಕಂಥದ್ದು ಹೇಗಿದೆ, ಪ್ರತಿಯೊಂದು ರಾಶಿಯವರೆಗೂ ಲಗ್ನದವರೆಗೂ ಹೇಗಿದೆ ಅದನ್ನ ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡೋಣ. ಅಕ್ಟೋಬರ್ 2023ವರೆಗೂ ಮೇಷ ರಾಶಿಲಿ ಹಿಮ್ಮುಖವಾಗಿ ಚಲನೆ. ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ಮೇಷರಾಶಿಲಿ ಹಿಮ್ಮುಖ ಚಲನೆ ರಾಹು. ಸೊ ಅದಕ್ಕೆ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ, ಮೇಷ ಲಗ್ನದವ್ರಿಗೆ ನಾನು ಆಲ್ರೆಡಿ ಫಸ್ಟೇ ಹೇಳ್ತೀನಿ, ಒಂದು ಫೈನಲ್ ಆಗಿ ದಶಾಭುಕ್ತಿ ಅಂತರ್ಭುಕ್ತಿಲಿ ರಾಹು ಇದ್ರೆ ಮಾತ್ರ ಇದನ್ನ ಕನ್ಸಿಡರ್ ಮಾಡಬೇಕು. ದಶಾಭುಕ್ತಿ ಅಂತರ್ಭುಕ್ತಿಲಿ ರಾಹು ಇಲ್ಲ ಅಂದ್ರೆ ಇದನ್ನ ಕನ್ಸಿಡರೇಷನ್ ತಗೊಳಂಗಿಲ್ಲ. ಸೊ ರಾಹು ಆಸೆಗಳನ್ನ ತಂದ್ಕೊಡ್ತಕ್ಕಂಥದ್ದು, ದುರಾಲೋಚನೆ ಮಾಡ್ತಕ್ಕಂಥದ್ದು, ದುರ್ಬುದ್ಧಿ ಕೊಡ್ತಕ್ಕಂಥದ್ದು, ಶೀಘ್ರವಾಗಿ ನಮಗೆ ಫಲವನ್ನು ಕೊಡಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಕ್ಕಂಥ ಗ್ರಹ ಅದು. ಅದಕ್ಕೆ ಆಸೆಗೆ ಮಿತಿಯೇನೇ ಇಲ್ಲ ಇರತಕ್ಕಂಥ ಗ್ರಹನೇ ರಾಹು. ಇಲ್ಲಿ ಮೇಷ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಸರಿಗೆ ಓದ್ತೇ ಇರತಕ್ಕಂಥದ್ದು, ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು, ವ್ಯಸನಗಳಿಗೆ ಆಸೆ ಪಡ್ತಕ್ಕಂಥದ್ದು, ಹಾಗೆ ಕೆಟ್ಟ ಚಟಗಳಿಗೆ ದಾಸನಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಅಡಚಣೆ, ಹಣದ ತೊಂದರೆ, ವೃತ್ತಿಯಿಂದ ಸಮಸ್ಯೆ, ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್. ಯಾಕಂದ್ರೆ ಇದು 2023 ಅಕ್ಟೋಬರ್ಗೂ ಇರೋದ್ರಿಂದ, ಲಾಂಗ್ ಟರ್ಮ್ ಇರೋದ್ರಿಂದ ಈ ಗೋಚಾರ ಫಲದಲ್ಲಿ ಒಂದು 20% ನೀವು ಎಫೆಕ್ಟ್ ನಿಮ್ಮ ದಶಾ ಮೇಲೆ ನೋಡ್ಕೋಬಹುದು. ದಶಾ ಚೆನ್ನಾಗಿದ್ದಲ್ಲಿ ಇದು ಒಂದು ರೀತಿ ಕೆಲಸ ಬಿಡು ಅಂತ ಹೇಳಿ ಪ್ರೆಷರೈಸ್ ಇರ್ತಕ್ಕಂಥದ್ದು. ದಶಾ ಚೆನ್ನಾಗಿಲ್ಲ ಅಂತಂದ್ರೆ ಎಫೆಕ್ಟ್ ಜಾಸ್ತಿ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ಹೆಚ್ಚಿನ ಶ್ರಮ ವಹಿಸ್ತಕ್ಕಂಥದ್ದು, ಆದ್ರೆ ಹಣ ಕಮ್ಮಿ ಆಗ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಸಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಮದುವೆ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದ್ದಲ್ಲಿ ಸಪರೇಷನ್ ತೋರಿಸ್ತಾ ಇದೆ. ಕೋರ್ಟ್ ಮೆಟ್ಲು ಏರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಜ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಕೂಡ ಹೆಚ್ಚಿನ ಸಮಸ್ಯೆ ಕಂಡು ಬರ್ತಾ ಇದೆ. ರಾಹುವಿನ ಸಂಚಾರ ಮೇಷ ಲಗ್ನದವ್ರಿಗೆ ಸ್ವಲ್ಪ ನಿಮ್ಮ ಕಾಂಬಿನೇಷನ್ ಅಲ್ಲಿ 4, 6, 8, 10, 12 ಇದ್ರೆ ಇದು ಕೂಡ ಆಕ್ಸಿಡೆಂಟ್ ಸೂಚಕವಾಗಿರ್ತಕ್ಕಂಥದ್ದು. ಸ್ವಲ್ಪ ಫೇಟಲ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಮಾರಕವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಮೃತ್ಯುಂಜಯನ ಜಪ, ಮಹಾಮೃತ್ಯುಂಜಯನ ಜಪ 11 ಬಾರಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷ್ಯ ಮಾಮೃತಾತ್ ಓಂ. ಈ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಹೇಳಿ ಈ ಬರ್ತಕ್ಕಂಥ ಒಂದು ಏನು ಆಕ್ಸಿಡೆಂಟ್ಸು, ಅಪಘಾತಗಳಿಂದ ಪಾರಾಗಕ್ಕೆ ಸಹಾಯ ಆಗುತ್ತೆ. ಇನ್ನೆಲ್ಲಾ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆನೇ ಆಗಿರ್ತಕ್ಕಂಥದ್ದು. ಮೇಷ ಲಗ್ನಕ್ಕೆ ಅಷ್ಟು ಒಳಿತಲ್ಲ. ಮುಂದಿನ ಲಗ್ನ ತಗೊಳ್ಳೋಣ. ಮುಂದಿನ ಲಗ್ನ ವೃಷಭ ಲಗ್ನ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಆದ್ರೆ ವ್ಯಸನಗಳಿಂದ ಅವರು ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಲ್ಲ. ಪೋಷಕರಾಗಿರ್ಬೋದು,
ಪಾಲಕರಾಗಿರ್ಬೋದು, ಈ ವಿದ್ಯಾರ್ಥಿಯ ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತೆ. ಸಾಕಷ್ಟು ಅವಕಾಶಗಳು ಓದಕ್ಕೆ ದೊರೆಯುತ್ತೆ. ಆದರೆ ಓದೋ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಮಾಡ್ತಾರೆ. ಆಲಸ್ಯ ತೋರಿಸ್ತಕ್ಕಂಥದ್ದು, ಲೇಜಿನೆಸ್ ತೋರಿಸ್ತಕ್ಕಂಥದ್ದು, ಮತ್ತೆ ಇಲ್ಲೂ ಕೂಡ ವ್ಯಸನಗಳಿಗೆ ಮಾರು ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃಷಭ ಲಗ್ನದ ವೃತ್ತಿಪರರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವೃಥಾ ತಿರುಗಾಟ ಮಾಡತಕ್ಕಂಥವ್ರು, ಟ್ರಾನ್ಸ್ಫರ್ ಆಗ್ತಕ್ಕಂಥ ಕಾಂಬಿನೇಷನ್, ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಬೇರೆ ವಿದೇಶ ಪ್ರಯಾಣಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ನಿಮಗೆ ರಾಹು ಬಂದಿದ್ದಲ್ಲಿ ಖಂಡಿತ ಈ ಎಫೆಕ್ಟ್ ನಿಮಗೆ ಹೆಚ್ಚಾಗಿ ಕಂಡು ಬರುತ್ತೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ಕೊರತೆ, ಹಣ ಕಮ್ಮಿ ಆಗ್ಬೋದು, ಸ್ಯಾಲರಿ ರಿಡ್ಯೂಸ್ ಮಾಡ್ಬೋದು, ಅಥವಾ ಸ್ಯಾಲರಿನ ನಿಮ್ಗೆ ಕರೆಕ್ಟ್ ಇನ್ ಟೈಮ್ ಬರದೇ ಇರತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರೋದಿಲ್ಲ. ವೃಷಭ ಲಗ್ನದ ಇರ್ತಕ್ಕಂಥ ಜನತೆಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರೋದಿಲ್ಲ. ಅತಿ ಹೆಚ್ಚು ಖರ್ಚಾಗ್ತಕ್ಕಂಥದ್ದು, ತುಂಬಾನೇ ವ್ಯಯ, ಮುಟ್ಟಿದ್ದೆಲ್ಲ ಮಣ್ಣಾಗ್ತಕ್ಕಂಥ ಒಂದು ಕಾಂಬಿನೇಷನ್ ಕಂಡು ಬರ್ತಾ ಇದೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಹಣ ಬರ್ತಕ್ಕಂಥದ್ದು ತೋರ್ಪಡಿಗೆ ಆಗುತ್ತೆ. ಆದರೆ ಉಳಿದಿರ್ತಕ್ಕಂಥದ್ದು ನೆಗೆಟಿವ್ ಇರುತ್ತೆ. ಸಾಕಷ್ಟು ವ್ಯಾಪಾರ, ಆ ವ್ಯಾಪಾರಕ್ಕೆ ತಕ್ಕನಾಗಿ ಖರ್ಚು ಕೂಡ ಹೆಚ್ಚು. ಕೊನೆಗೆ ಕಾಂಬಿನೇಷನ್ ಟ್ಯಾಲಿ ಮಾಡಿದ್ರೆ ಅಲ್ಲಿ ಯಾವುದೇ ಒಂದು ಪ್ಲಸ್ ಅಲ್ಲಿ ಯಾವುದು ಇಲ್ಲದೆ ಇರತಕ್ಕಂಥದ್ದು, ಹೊಸ ಬಿಸ್ನೆಸ್ ಮಾಡಿದ್ದಲ್ಲಿ ಲಾಸ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ತೋರಿಸ್ತಾ ಇದೆ. ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ, ಕೆಲವು ಸಾಂಕ್ರಾಮಿಕ ಇನ್ಫೆಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಆ ರೀತಿ ಅಫೆಕ್ಟ್ ಆಗ್ತಕ್ಕಂಥದ್ದು, ಲಾಂಗ್ ಟರ್ಮ್ ಡಿಸೀಸ್ ಇರ್ತಕ್ಕಂಥದ್ದವರು ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಮತ್ತೆ ಇವ್ರಿಗೂ ಕೂಡ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಮತ್ತೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಗುರುವಿನ ಮಂತ್ರ ಆಗಿರ್ತಕ್ಕಂಥ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಹೇಳಿ 11 ಬಾರಿ ಜಪ ಮಾಡಿದ್ದಲ್ಲಿ ಖಂಡಿತ ಈ ಲಾಸ್ನ ಸ್ವಲ್ಪ ಓವರ್ ಆಲ್ ಅವಾಯ್ಡ್ ಮಾಡಬಹುದು. ಇಷ್ಟು ವೃಷಭ ಲಗ್ನ. ಮುಂದೆ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಈ ಒಂದು ಅಕ್ಟೋಬರ್ 2023ವರೆಗೂ ಉತ್ತಮವಾಗಿರ್ತಕ್ಕಂಥ ಫಲ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೂ ಕೂಡ ಜಯ ಆಗ್ತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಲಿ ರಾಹು ಬಂದಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ಒಂದು ಸಕ್ಸಸ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮತ್ತೆ ಕೆಲವು ಶಾರ್ಟ್ ಟರ್ಮ್ ಎಕ್ಸಾಮ್ಸ್ ಇರ್ತಕ್ಕಂಥ ಸಿಇಟಿ ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ನಿಮ್ಮ ದಶಾಭುಕ್ತಿಯ ಸ್ಟ್ರೆಂತ್ ಮೇಲೆ ಈ ಗೋಚಾರ ಫಲ ನಿಮಗೆ ಅನುಕೂಲಕರ ಮಾಡಿಕೊಡ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಲಾಭಾಂಶ ಹೆಚ್ಚು, ಹೊಸ ಉದ್ಯೋಗದ ಅವಕಾಶಗಳು ಇರ್ತಕ್ಕಂಥ ಉದ್ಯೋಗದಲ್ಲೇ ಹೆಚ್ಚಿನ ಸಂಭಾವನೆ, ಬಹಳ ಆನಂದಕರವಾಗಿರ್ತಕ್ಕಂಥ ಒಂದು ಸಂಗತಿ, ಖುಷಿ ಆಗ್ತಕ್ಕಂಥದ್ದು ಕೆಲಸದಲ್ಲಿ. ಅಕ್ಟೋಬರ್ 2023ವರೆಗೂ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಅಪೇಕ್ಷಿಸಬಹುದು. ವ್ಯಾಪಾರಸ್ಥರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಆದರೆ ಹೆಚ್ಚಿನ ಮೊತ್ತ ಸಂಧಾನ ಮಾಡ್ತಕ್ಕಂಥದ್ದು, ಹೆಚ್ಚಿನ ಮೊತ್ತವನ್ನು ನೀವು ಸಂಚಯ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು. ಆದರೆ ಹಣದ ಅರಿವು ಅಂತ ನಾವು ಏನ್ ಹೇಳ್ತೀವಿ, ಫ್ಲೋ ಆಫ್ ಫಂಡ್ಸ್ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಅದು ಸ್ವಲ್ಪ ಉಳಿದೇ ಇರತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವೈಮನಸ್ಯ ಇಟ್ಕೊಂಡಿರೋರಿಗೆ ಒಂದು ರೀತಿಯ ಜಯ, ಮನಸ್ಸು ಇಟ್ಕೊಂಡಿರತಕ್ಕಂಥವ್ರಿಗೆ ಒಂದು ರೀತಿಯ ಜಯ ಇರ್ತಕ್ಕಂಥದ್ದು. ವಿಚ್ಛೇದನೆಗೆ ಹೋಗಿರೋರಿಗೆ ಒಂದು ರೀತಿಯ ಕೋರ್ಟಿಂದ ನಿಮಗೆ ಜಯ ಸಿಗ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ, ಹೆಚ್ಚೇನೂ ಇಲ್ಲ. ಓವರ್ ಆಲ್ ಮಿಥುನ ಲಗ್ನದವ್ರಿಗೆ ದಶಾಭುಕ್ತಿ ಸ್ವಲ್ಪ
ಸಪೋರ್ಟ್, ಅವರಿರ್ತಕ್ಕಂಥ ರಾಹುವಿನ ಲಗ್ನದಿಂದ ಸ್ಥಾನ ಸ್ವಲ್ಪ ಚೆನ್ನಾಗಿದ್ರೆ ಗೋಚಾರ ಸ್ವಲ್ಪ ಆಡ್ ಮಾಡಿ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕೊಡುತ್ತೆ. ಚಂದ್ರನ ಮಂತ್ರ ಆಗಿರ್ತಕ್ಕಂಥ ಓಂ ಸೋಂ ಸೋಮಾಯ ನಮಃ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಂಡ್ರೆ ಅಥವಾ 11 ಬಾರಿ ಪ್ರತಿನಿತ್ಯ ಹೇಳ್ಕೊಂಡ್ರೆ ಈ ಲಗ್ನದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಕೊನೆ ಗಳಿಗೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ, ಹಾಗೆ ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಉದ್ಯೋಗಸ್ಥರಿಗೆ ಅಕ್ಟೋಬರ್ 2023 ಒಳಗಡೆ ನಿಮ್ಮ ದಶಾಭುಕ್ತಿಗಳು ಸ್ವಲ್ಪ ಒಳ್ಳೆ ಕಾಂಬಿನೇಷನ್ ಫೇವರಬಲ್ ಆಗಿದ್ದರೆ ಪ್ರಮೋಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಒಳ್ಳೆ ಉನ್ನತ ಪೊಸಿಷನ್, ಉನ್ನತ ಅಧಿಕಾರ, ಉನ್ನತವಾಗಿರ್ತಕ್ಕಂಥ ಒಂದು ಶ್ರೇಣಿ ನಿಮ್ದಾಗಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಲಾಭದಲ್ಲಿ ಸ್ವಲ್ಪ ಕಮ್ಮಿ, ಹೆಚ್ಚು ಹಣ ಫ್ಲೋ ಮತ್ತೆ ಸಂಚಯ ಆಗ್ತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಸ್ವಲ್ಪ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಅಹಂ ಹೆಚ್ಚಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಪ್ರೇಮ ವಿವಾಹದಲ್ಲಿ ಇರ್ತಕ್ಕಂಥವ್ರು ಅಥವಾ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದು ಹಿರಿಯರಿಂದ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಇನ್ನು ಉಳಿದ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸಾಧಾರಣ ಫಲ ಅಂತ ಹೇಳಬಹುದು. ಕರ್ಕಾಟಕ ಲಗ್ನದವರು ಒಳಿತಾಗಬೇಕು ಅಂತಂದ್ರೆ ಓಂ ರಂ ರಾಹುವೇನ್ ನಮಃ, ಓಂ ರಂ ರಾಹುವೇನ್ ನಮಃ ಈ ಮಂತ್ರನ ಪ್ರತಿನಿತ್ಯ 11 ಬಾರಿ ಪಠನೆ ಮಾಡಿದ್ದಲ್ಲಿ ರಾಹುವಿನ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸಿಂಹ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಸಿಂಹ ಲಗ್ನ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಆಸೆ ಆಕಾಂಕ್ಷೆಗಳು, ನಾನು ಏನಾದ್ರು ಸಾಧನೆ ಮಾಡಬೇಕು, ಹೈಯೆಸ್ಟ್ ಲೆವೆಲ್ಗೆ ಹೋಗ್ಬೇಕು, ನಾನು ಅಬ್ರಾಡ್ಗೆ ಹೋಗ್ಬೇಕು, ಫಾರಿನ್ಗೆ ಹೋಗ್ಬೇಕು, ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ರಿಸಲ್ಟ್ನಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅವ್ರಿಗೆ ಬರದೇ ಇರತಕ್ಕಂಥದ್ದು. ಆಸೆ ಆಕಾಂಕ್ಷೆಗಳು, ನಾವೇನೋ ಒಂದು ಗುರಿಯನ್ನ ಇಟ್ಕೊಳ್ತಕ್ಕಂಥದ್ದು, ಅತಿ ಹೆಚ್ಚು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ತಕ್ಕಂಥದ್ದು ಖಂಡಿತ ಇಲ್ಲಿ ತೋರಿಸ್ತಾ ಇದೆ. ಆದರೆ ರಿಸಲ್ಟ್ ವಿಚಾರದಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಿನ ಬಹಳ ಒಂದು ರೀತಿ ನಿರಾಶೆ ಮೂಡ್ತಕ್ಕಂಥ ಒಂದು ರಿಸಲ್ಟ್ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಹೆಚ್ಚಿನ ಶ್ರಮ ವಹಿಸಿ ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟಿದ್ದಲ್ಲಿ ಉತ್ತಮ ಅಂಕಗಳನ್ನ ಮಾತ್ರ ನೋಡಬಹುದು. ಇಲ್ಲ ಅಂದ್ರೆ ಆಸೆಯ ಆಕಾಂಕ್ಷೆಗಳು ಕನಸಿನ ರೀತಿ ಉಳ್ಕೊಳ್ಳುತ್ತೆ, ಅದು ನನಸಾಗೋದು ಕಷ್ಟಕರವಾಗಿರುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಉದ್ಯೋಗದ ಬದಲಾವಣೆ ಕಂಡು ಬರ್ತಾ ಇದೆ. ಇರ್ತಕ್ಕಂಥ ಉದ್ಯೋಗದಲ್ಲಿರ್ಬೋದು ಅಥವಾ ಬೇರೆ ಕಡೆ ಹೋಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ದೂರ ಪ್ರಯಾಣ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ವಿಶೇಷವಾಗಿ ಈ ಒಂದು ಭೂಮಿ ಖರೀದಿ ಅಥವಾ ಮನೆ ಕಟ್ಟೋ ಒಂದು ಯೋಗ ಕಂಡು ಬರ್ತಾ ಇದೆ ಸಿಂಹ ಲಗ್ನದವರಿಗೆ. ಅದರ ಜೊತೆಗೆ ವಾಹನ ಖರೀದಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ.
ಆರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಉಳಿದ ಎಲ್ಲ ವಿಚಾರದಲ್ಲೂ ಸಾಧಾರಣವಾಗಿರ್ತಕ್ಕಂಥ ಫಲ. ಸಿಂಹ ಲಗ್ನದವರು ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾಗಿ ಆಗಬೇಕು ಅಂತಂದ್ರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ ಹೇಳಿ 11 ಬಾರಿ ಹೇಳಿದ್ದಲ್ಲಿ ಈ ರಾಹುವಿನ ಫಲ ಉತ್ತಮವಾಗಿರ್ತಕ್ಕಂಥದ್ದು. ಸಿಂಹ ಲಗ್ನ ಮುಗೀತು. ನೆಕ್ಸ್ಟ್ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅಡಚಣೆ. ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥ ಒಂದು ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿದೆ. ದಶಾಭುಕ್ತಿಗಳಲ್ಲಿ ಆ ಕಾಂಬಿನೇಷನ್ ಹೆಚ್ಚಾಗಿದ್ದಲ್ಲಿ ಖಂಡಿತ ಈ ಒಂದು ನೆಗೆಟಿವ್ ಕಾಂಬಿನೇಷನ್ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಸೈನ್ಸ್ ಕಾಂಬಿನೇಷನ್, ಮೆಡಿಕಲ್ ಕಾಂಬಿನೇಷನ್, ಇಂಜಿನಿಯರಿಂಗ್ ಕಾಂಬಿನೇಷನ್ ತಗೊಂಡಿದ್ದಲ್ಲಿ ಇದು ಅಷ್ಟಾಗಿ ಸಮಸ್ಯೆ ಕೊಡೋದಿಲ್ಲ. ಸೆಕೆಂಡ್ PUC ಮತ್ತೆ ಕೆಳಗಡೆ ಇರತಕ್ಕಂಥ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕನ್ಯಾ ಲಗ್ನದವರಿಗೆ ರಾಹು ದಶಾ ರಾಹು ಭುಕ್ತಿ ನಡೀತಾ ಇದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಸಮಸ್ಯೆ ಎದುರಾಗ್ತಕ್ಕಂಥದ್ದು ತೋರಿಸುತ್ತೆ. ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು ತೋರಿಸುತ್ತೆ. ಫ್ರೆಂಡ್ಸ್ ಇಂದ ಸಮಸ್ಯೆಗೀಡಾಗ್ತಕ್ಕಂಥದ್ದು ಬಹಳಷ್ಟು ಕಂಡು ಬರ್ತಾ ಇದೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವೃತ್ತಿಪರರಿಗೆ ಅವರ ಮೇಲಧಿಕಾರಿಗಳಿಂದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಸಮಸ್ಯೆಗೆ ಸಿಲುಕಿ ಅವಮಾನ ಅಪಮಾನಗಳನ್ನು ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸಹಪಾಠಿಗಳು ನಿಮಗೆ ಶತ್ರುಗಳ ಹಾಗೆ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಒಂದು ವ್ಯಾಪಾರ ವಹಿವಾಟು ಇಲ್ಲದೆ ಇರತಕ್ಕಂಥ ಕಾಂಬಿನೇಷನ್ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಅಡಚಣೆಗಳು ಮತ್ತೆ ಗಲಾಟೆಗಳು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅತ್ತೆ ಮಾವನಿಂದ ಸ್ವಲ್ಪ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಕನ್ಯಾ ಲಗ್ನದವರಿಗೆ. ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ, ಆಪರೇಷನ್ ಆಗ್ತಕ್ಕಂಥ ಸಂಭವ, ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇರೋದ್ರಿಂದ ಸ್ವಲ್ಪ ಜಪವನ್ನು ವಿಶೇಷವಾಗಿ ಮಾಡಿಕೊಂಡಲ್ಲಿ ಒಳಿತಾಗ್ತಕ್ಕಂಥದ್ದು. ಇಲ್ಲಿ ಕನ್ಯಾ ಲಗ್ನದವರು ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರವನ್ನು 11 ಬಾರಿ ಪ್ರತಿನಿತ್ಯ ಮಾಡಿದ್ದಲ್ಲಿ ಅನೇಕ ವಿಚಾರಗಳಲ್ಲಿ, ಆರೋಗ್ಯದ ವಿಚಾರ, ಅಡಚಣೆ ವಿಚಾರ, ಕೆಲಸದ ವಿಚಾರ, ದುಡ್ಡಿನ ವಿಚಾರ ಎಲ್ಲದರಲ್ಲೂ ಕೂಡ ಪಾರಾಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರತಕ್ಕಂಥ ಸಮಯ. ಟೀಚರ್ಸ್, ಸ್ಕೂಲು, ಸಹಪಾಠಿಗಳು ಹೆಚ್ಚು ನಿಮಗೆ ಸಪೋರ್ಟ್ ಮಾಡತಕ್ಕಂಥ ಒಂದು ಸಮಯ ಕಂಡು ಬರ್ತಾ ಇದೆ. ಹೆಚ್ಚಿನ ಅಂಕಗಳು ತಗೊಳ್ಳಕ್ಕೆ ಸ್ವಲ್ಪ ಹಿನ್ನಡೆ ಆದರೂ ಕೂಡ ಸಪೋರ್ಟ್ ಮಾತ್ರ ಉತ್ತಮವಾಗಿರುತ್ತೆ. ಹೆಚ್ಚಿನ ಅಭ್ಯಾಸ ಮಾಡಿದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳು ಪಡಿಬಹುದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೊಸ ಜನಗಳ ಪರಿಚಯ ಹೆಚ್ಚಾಗುತ್ತೆ. ಬಹಳ ಲವಲವಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಕಂಡು ಬರ್ತಾ ಇದೆ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ. ವ್ಯಾಪಾರಸ್ಥರಿಗೆ ಎಲ್ಲಿಲ್ಲದೆ ಇರತಕ್ಕಂಥ ಒಂದು ಹಣದ ಅರಿವು, ಹೆಚ್ಚಿನ ಗ್ರಾಹಕರು ಕಂಡು ಬರ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ
ಒಂದು ವ್ಯಾಪಾರ ತೋರಿಸ್ತಾ ಇದೆ. ದಶಾಭುಕ್ತಿಗಳು ಸಪೋರ್ಟ್ ಮಾಡಿದ್ದಲ್ಲಿ ನಾ ಹೇಳಿರ್ತಕ್ಕಂಥದ್ದು ಇನ್ನೂ ಹೆಚ್ಚಾಗ್ತಕ್ಕಂಥದ್ದು. ಅದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಳಿರ್ತಕ್ಕಂಥದ್ದು ಕಮ್ಮಿ ಆಗತ್ತೆ ಅಷ್ಟೆ. ವಿವಾಹ ಜೀವನ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ರಾಹು ದಶಾ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ನಡೀತಾ ಇದ್ದಲ್ಲಿ ಖಂಡಿತ ಹೊಸ ಸಂಬಂಧ ಕುದುರ್ತಕ್ಕಂಥದ್ದು. ಶೀಘ್ರವಾಗಿ ವಿವಾಹ ಆಗ್ತಕ್ಕಂಥ ಯೋಗ ದಶಾಭುಕ್ತಿ ಅಂತರ್ಭುಕ್ತಿಲಿ ರಾಹು ಇದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಫಲ. ತುಲಾ ಲಗ್ನದವರು ಓಂ ಅಂಗ್ ಅಂಗಾರಕಾಯ ನಮಃ, ಓಂ ಅಂಗ್ ಅಂಗಾರಕಾಯ ನಮಃ ಅಂತ 11 ಬಾರಿ ಹೇಳಿದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಸೊ ಓವರಾಲ್ ತುಲಾ ಲಗ್ನಕ್ಕೆ ಉತ್ತಮವಾಗಿರ್ತಕ್ಕಂಥ ರಾಹುವಿನ ಸಂಚಾರ ಉತ್ತಮ ಫಲವನ್ನೇ ನೀಡ್ತಾನೆ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಡೌನ್ ಆಗ್ತಕ್ಕಂಥದ್ದು, ಎಜುಕೇಶನ್ ಮೇಲೆ ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ಆಸೆಗಳು, ಇಂಟರ್ನೆಟ್, ಗೇಮ್ ಆಡ್ತಕ್ಕಂಥದ್ದು, ಫ್ರೆಂಡ್ಸ್ ಜೊತೆ ಹೋಗ್ತಕ್ಕಂಥದ್ದು ಬಹಳ ಹೆಚ್ಚಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದ ಕಡೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಗಮನ ನಿರ್ಗಮನ ಆಗುತ್ತೆ. ಅಷ್ಟು ಒಳ್ಳೆ ಒಂದು ಕಾಂಬಿನೇಷನ್ ಇಲ್ಲ. ದಶಾಭುಕ್ತಿ ಏನಾದ್ರು ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಆದ್ರೂ ಈ ಗೋಚಾರ ಫಲ ಎಫೆಕ್ಟ್ ಆಗ್ತಕ್ಕಂಥದ್ದು ಅಕ್ಟೋಬರ್ 2023 ಇರ್ತಕ್ಕಂಥದ್ದು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆ ಟೈಮ್, ಎಕ್ಸಲೆಂಟ್ ಟೈಮ್. ಎಲ್ಲಿ ಕೆಲಸ ಅಪ್ಲೈ ಮಾಡಿದ್ರು ಸಿಗ್ತಕ್ಕಂಥದ್ದು, ಇರ್ತಕ್ಕಂಥ ಸ್ಥಳದಲ್ಲೂ ಉತ್ತಮವಾಗಿರ್ತಕ್ಕಂಥ ಫಲ, ಬಹಳ ನಿಮಗೆ ಖುಷಿ ಆಗ್ತಕ್ಕಂಥದ್ದು. ಹಾಗೆ ಕೆಲಸವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹಣ ಸ್ವಲ್ಪ ವ್ಯಾಪಾರದಲ್ಲಿ ಹಣ ಬಂದರೂ ಕೂಡ ಸ್ವಲ್ಪ ನೆಮ್ಮದಿ ಕಮ್ಮಿ, ಅಷ್ಟೇನು ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಕಂಡು ಬರ್ತಾ ಇಲ್ಲ. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು, ಗಲಾಟೆಗಳು ಕಂಡು ಬರ್ತಾ ಇದೆ ದಶಾಭುಕ್ತಿಗಳಲ್ಲಿ ರಾಹು ಇದ್ದಲ್ಲಿ. ಹಾಗೆ ವಿಚ್ಛೇದನೆಗೆ ಹೋಗ್ತಕ್ಕಂಥವ್ರು, ಡೈವರ್ಸ್ಗೆ ಹೋಗ್ತಕ್ಕಂಥವ್ರು ಬಹಳ ಸ್ಟ್ರಾಂಗ್ ಆಗಿ ಡೈವರ್ಸ್ ಶೀಘ್ರವಾಗಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಬಹಳ ಕಾಂಬಿನೇಷನ್ ನೆಗೆಟಿವ್ ಆಗಿರೋದ್ರಿಂದ ವೃಶ್ಚಿಕ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಮೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಆರೋಗ್ಯದ ಸಮಸ್ಯೆಯಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಆರೋಗ್ಯದ ಕಡೆ ಹೆಚ್ಚಿನ ಗಮನ, ಹಾಸ್ಪಿಟಲ್ ವಿಸಿಟ್ ಆಗ್ತಕ್ಕಂಥದ್ದು, ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು ಸ್ವಲ್ಪ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು, ಜಾರ್ ಬೀಳ್ತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥ ಕಾಂಬಿನೇಷನ್ ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಉಳಿದ ವಿಚಾರದಲ್ಲಿ ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ಬೋದು. ವೃಶ್ಚಿಕ ಲಗ್ನದವ್ರಿಗೆ ಓಂ ಮಿತ್ರಾಯ ನಮಃ ಈ ಮಂತ್ರವನ್ನು 11 ಬಾರಿ ಹೇಳ್ಕೊಂಡಿದ್ದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಓಂ ಮಿತ್ರಾಯ ನಮಃ ಈ ಮಂತ್ರನ ಜಪ ಮಾಡಿದ್ದಲ್ಲಿ ಸ್ವಲ್ಪ ನೆಗೆಟಿವ್ ಏನಾರು ಇದ್ರೆ ಬಹಳಷ್ಟು ಕಮ್ಮಿ ಆಗುತ್ತೆ. ರಾಹು ದಶ, ರಾಹು ಭುಕ್ತಿ ಅಂತರ್ಭುಕ್ತಿಲಿ ಬಂದಿದ್ದಲ್ಲಿ ಈ ಫಲಗಳು ಹೇಳಿರ್ತಕ್ಕಂಥದ್ದು. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಒಂದು ಆಲೋಚನೆ ಹೆಚ್ಚಾಗಿ ಬರುತ್ತೆ. ಹೆಚ್ಚಿನ ಶ್ರಮ ಪಡೋದು ಬೇಡ ಅಂತ ಬರ್ತಕ್ಕಂಥದ್ದು. ಈ ಒಂದು ಕಳ್ಳತನದಿಂದ ಮಾಡ್ತಾರಲ್ಲ, ಕಾಪಿ ಚೆಟ್ ಹೊಡೆಯೋದು, ಅದೆಲ್ಲ ಸ್ವಲ್ಪ ಹೆಚ್ಚಿನ ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ರಿಸಲ್ಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. ಹಾಗೆ ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರು, ತಾಂತ್ರಿಕ ರಂಗದಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಫಲ. ಸೈನ್ಸ್ ಅಲ್ಲಿ ಇರ್ತಕ್ಕಂಥವ್ರು, ರಿಸರ್ಚ್ ಅಲ್ಲಿ ಇರ್ತಕ್ಕಂಥವ್ರಿಗೆ
ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ರಾಹು ಹೊಸ ಹೊಸ ಆವಿಷ್ಕಾರಗಳನ್ನ ತಂದುಕೊಡ್ತಕ್ಕಂಥದ್ದು. ಯಾರು ಧನುರ್ ಲಗ್ನದಲ್ಲಿ ರಿಸರ್ಚ್ ಓರಿಯೆಂಟೆಡ್ ಇರ್ತಾರೆ, ದಶಾಭುಕ್ತಿಗಳಲ್ಲಿ ರಾಹು ಇರುತ್ತೆ, ಅವರು ಹೊಸ ಹೊಸ ಆವಿಷ್ಕಾರಗಳನ್ನ, ಇನ್ವೆನ್ಷನ್ಸ್, ಡಿಸ್ಕವರೀಸ್ ನ ಮಾಡ್ತಕ್ಕಂಥ ಒಂದು ಯೋಗ ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬಹಳಷ್ಟು ಟಫ್ ಟೈಮ್, ಉದ್ಯೋಗ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿ ಹೆಚ್ಚಿನ ಸಮಸ್ಯೆ, ಬಹಳಷ್ಟು ಜಗಳಗಳಾಗ್ತಕ್ಕಂಥದ್ದು, ಬಾಸ್ ಜೊತೆ, ಬಾಸು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಕೆಲಸದಲ್ಲಿ ಸಮಸ್ಯೆ ಉಂಟಾಗುತ್ತೆ, ಆಪಾದನೆಗಳು ಬರ್ತಕ್ಕಂಥ ಚಾನ್ಸಸ್ ಬಹುತೇಕ ಇರೋದ್ರಿಂದ ಸ್ವಲ್ಪ ಸಮಾಧಾನ ರೀತಿಯಿಂದ ಇರ್ತಕ್ಕಂಥದ್ದು ಅಕ್ಟೋಬರ್ 2023 ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಬಹಳಷ್ಟು ನಷ್ಟ ಹೊಂದುತ್ತೀರಾ. ಹೊಸ ವ್ಯಾಪಾರಕ್ಕೆ ಏನಾದ್ರು ಕೈ ಹಾಕಿದ್ರೆ ಖಂಡಿತ ನಷ್ಟ ಹೊಂದುತ್ತೀರಾ. ಸ್ವಲ್ಪ ಆದಷ್ಟು ಹೊಸ ವ್ಯಾಪಾರ ಬೇಡ. ಇರೋ ವ್ಯಾಪಾರದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ನಡೆಯೋದಿಲ್ಲ. ಯಾರಿಗಾರು ಹಣ ಕೊಟ್ಟಿದ್ದಲ್ಲಿ ಧನುರ್ ಲಗ್ನದವರು ರಾಹುವಿನ ದಶಾಭುಕ್ತಿಗಳಿದ್ರೆ ಅದು ಖಂಡಿತ ವಾಪಸ್ ಬರೋದಿಲ್ಲ. ಕೊಡ್ತಕ್ಕಂಥ ಸಮಯದಲ್ಲಿ ಆ ಕಾಂಬಿನೇಷನ್ ಇದ್ದಲ್ಲಿ ಖಂಡಿತ ವಾಪಸ್ ಬರೋದಿಲ್ಲ. ಸ್ವಲ್ಪ ಸಾಧಾರಣವಾಗಿ ನಮಗೆ ಇದು ಬೇಡ, ನಾವು ಇಷ್ಟು ಕೊಟ್ರೆ ನಮಗೇನು ಬರೋದು ಬೇಕಾಗಿಲ್ಲ ಅಂತ ಹೇಳಿ ಆ ಮನಸ್ಥಿತಿ ಪ್ರಕಾರ ಕೊಟ್ರೆ ಒಳ್ಳೇದಾಗುತ್ತೆ. ಹಣ ಕೊಟ್ರೆ ಕೆಲಸನೂ ಕಳ್ಕೊಳ್ತೀರಾ, ವ್ಯಾಪಾರನೂ ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗೆ ಅವ್ರಿಗೆ ವಾಪಸ್ ಕೊಡದಲ್ಲೇ ಸಮಸ್ಯೆಗೂ ಈಡಾಗ್ತಕ್ಕಂಥ ಕಾಂಬಿನೇಷನ್. ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಹೊಸ ವಿವಾಹ ಸಂಬಂಧದಲ್ಲಿ ಸ್ವಲ್ಪ ಅಡಚಣೆ, ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದೊಂದು ಬಿಟ್ರೆ ವೈವಾಹಿಕ ಜೀವನದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲನ ಅಪೇಕ್ಷಿಸಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಆದರೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜೀವನ. ದಶಾಭುಕ್ತಿಗಳಲ್ಲಿ ರಾಹು ಇದ್ದಲ್ಲಿ ನಾನು ಹೇಳಿರ್ತಕ್ಕಂಥ ಧನುರ್ ಲಗ್ನದ ಈ ರಾಹು ಮೇಷರಾಶಿ ಪ್ರವೇಶ ಬರ್ತಕ್ಕಂಥದ್ದು. ಸೊ ಧನುರ್ ಲಗ್ನದವರಿಗೆ ಒಂದು ಮಂತ್ರ, ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನು ಹೇಳಿದ್ದಲ್ಲಿ ಹೆಚ್ಚಿನ ಲಾಭಾಂಶ, ಮತ್ತೆ ಅದೇನು ಹಣವನ್ನು ನಾವು ಕೊಟ್ಟು ಕಳ್ಕೊಳ್ತೀವಿ ಅದನ್ನ ಅವಾಯ್ಡ್ ಆಗ್ತಕ್ಕಂಥದ್ದು ಸ್ವಲ್ಪ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲವನ್ನು ತೋರಿಸ್ತಾ ಇದೆ. ಹೆಚ್ಚಿನ ಅಂಕಗಳು, ಹೆಚ್ಚು ಫಲಿತಾಂಶ, ಹಾಗೆ ಯಾವುದೇ ಅನ್ಕೊಂಡಿದ್ದು ಸಾಧನೆ ಮಾಡತಕ್ಕಂಥ ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವ್ರು ಏನ್ ಅನ್ಕೊಂಡಿದ್ರೋ ಅದು ಖಂಡಿತ ಆಗುತ್ತೆ. ದಶಾಭುಕ್ತಿಗಳಲ್ಲಿ ರಾಹು ಬಂದಿದ್ದಲ್ಲಿ ಗೋಚಾರ ಫಲದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನ ಜಾಸ್ತಿ, ಏನೋ ಆಲಸ್ಯ, ಕೆಲಸದ ಮೇಲೆ ಆಸೆ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಒಂದು ಲಾಭಾಂಶ ಇಲ್ಲದೆ ಇರತಕ್ಕಂಥದ್ದು. ಹಾಗೆ ಮಕರ ಲಗ್ನದವರು ರಾಹುವಿನ ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಿದ್ದಲ್ಲಿ ಭೂಮಿ ಖರೀದಿ, ಮನೆ ಕಟ್ಟೋ ಯೋಗ ಬಹಳ ಉತ್ತಮವಾಗಿ ಕಂಡು ಬರ್ತಾ ಇದೆ. ಸೊ ಭೂಮಿ ಖರೀದಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಬಂದಿರೋದ್ರಿಂದ ಸೊ ಖರೀದಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಿಮಗೆ ಆಗ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ವಿವಾಹದಲ್ಲಿ ಒಂದು ಆಲಸ್ಯ ಬರ್ತಕ್ಕಂಥದ್ದು, ಹಾಗೆ ಒಂದು ರೀತಿ ಬೇಸರ ಮೂಡ್ತಕ್ಕಂಥ ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಸಮಾಧಾನದಿಂದ ಜೀವನ ಮಾಡಿದ್ದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರು ಸ್ವಲ್ಪ ಚಿಕಿತ್ಸೆಯಿಂದ
ಫಲಕಾರಿಯನ್ನ ಹೊಂದಬಹುದು. ಇನ್ನ ಮಿಕ್ಕ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಓಂ ಅಂಗಾರಕಾಯ ನಮಃ ವಿಶೇಷವಾಗಿರತಕ್ಕಂಥ ಲಾಭವನ್ನು ತಂದುಕೊಡುತ್ತೆ. ಓಂ ಅಂಗಾರಕಾಯ ನಮಃ. ಇಷ್ಟು ಮಕರ ಲಗ್ನದ ರಾಹು ಮೇಷರಾಶಿಯ ಪ್ರವೇಶದ ಗೋಚಾರ ಫಲ. ಮುಂದಿನ ಲಗ್ನ ಕೋಣ ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಮುಂದುವರ್ಸಕ್ಕೆ ಆಸಕ್ತಿ ಇಲ್ಲದೆ ಇರತಕ್ಕಂಥ ತೋರಿಸ್ತಾ ಇದೆ. ನಾನು ಇದನ್ನ ಓದೋದಿಲ್ಲ, ನಾನು ಬೇರೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಸ್ಟೇಟ್ ಹೋಗ್ಬಿಡ್ತಾರೆ. ಇದು ಮಾಡಿದ್ರೆ ನಾನು ಜಾಸ್ತಿ ಉದ್ಧಾರ ಆಗ್ತೀನಿ, ಅದು ಮಾಡಿದ್ರೆ ಜಾಸ್ತಿ ಉದ್ಧಾರ ಆಗ್ತೀನಿ, ಇದನ್ನು ಮಾಡಿದ್ರೆ ಉದ್ಧಾರ ಆಗ್ತೀನಿ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ಒಂದು ಕನ್ಫ್ಯೂಷನ್ ಅಂತ ಹೇಳ್ಬೋದು ಹೆಚ್ಚಾಗ್ತಕ್ಕಂಥದ್ದು. ಒಂದನ್ನ ನಾವು ಆರಿಸ್ಕೊಂಡು ಅದರಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಹೋಗಿದ್ದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು. ಬಹಳಷ್ಟು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೋಗಿದ್ದಲ್ಲಿ ಈ ರಾಹುವಿನ ಫಲ ನೆಗೆಟಿವ್ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಸಾಧ್ಯವಾದಷ್ಟು ಒಂದು ಗುರಿಯನ್ನ ಇಟ್ಕೊಂಡು ಮುಂದುವರಿಸಿದ್ರೆ ಖಂಡಿತ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಹೆಚ್ಚಿನ ಶ್ರಮದಿಂದ ನಿಮಗೆ ಉದ್ಯೋಗದಲ್ಲಿ ಬಡ್ತಿ, ಹಾಗೆ ಉದ್ಯೋಗದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ಸ್ವಲ್ಪ ಕಷ್ಟದಿಂದ ನಿಮಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಬಹಳ ಕಷ್ಟದಿಂದ ಪ್ರಮೋಷನ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ತಿರುಗಾಟ ಹೆಚ್ಚಿನ ಶ್ರಮ, ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಬಹಳ ಹೆಚ್ಚಾಗಿರ್ತಕ್ಕಂಥದ್ದು, ಪ್ರೆಷರ್ ತಗೊಂಡು ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ದಿನದ ವಹಿವಾಟು ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಕಮಿಷನ್ ಹೆಚ್ಚಾಗ್ತಕ್ಕಂಥದ್ದು, ಹಣದ ಅರಿವು ಜಾಸ್ತಿ ಆಗ್ತಕ್ಕಂಥದ್ದು, ಹೆಚ್ಚಿನ ಒಂದು ಹಣ ಸಂಚಯ ಕಂಡು ಬರ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ರಿಸಲ್ಟು ಈ ಕುಂಭ ಲಗ್ನದ ವ್ಯಾಪಾರಸ್ಥರಿಗೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಆದರೆ ಹೊಸ ಸಂಬಂಧಕ್ಕೆ ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥದ್ದು, ಕೊನೆ ಹಂತಕ್ಕೆ ಬರುತ್ತೆ, ಮುರಿದು ಬೀಳ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟು ಮಾಡಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಖಂಡಿತ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಹೆಚ್ಚಿನ ಸಮಸ್ಯೆ ಇಲ್ಲ. ಕುಂಭಲಗ್ನದವರು ಎಲ್ಲಾ ವಿಚಾರದಲ್ಲೂ ಉತ್ತಮವಾಗಿರ್ತಕ್ಕಂಥ ಫಲ ಅಪೇಕ್ಷಿಸಬೇಕು ಅಂದ್ರೆ ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿದ್ರೆ ಸಾಕು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ 11 ಬಾರಿ ಪಠನೆ ಮಾಡಿದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ. ಕೊನೆಯದಾಗಿ ಮೀನಲಗ್ನಕ್ಕೆ ಹೋಗೋಣ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ರಾಹು ದಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಇದ್ದಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ ಬರ್ತಕ್ಕಂಥದ್ದು, ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು, ಸ್ಯಾಲರಿ ಹೈಕ್ ಆಗ್ತಕ್ಕಂಥದ್ದು, ಅನೇಕ ಮೂಲಗಳಿಂದ ಹಣ ನಿಮ್ಮ ಇದಕ್ಕೆ ಕಾಫರ್ಸ್ ಅಂತ ಹೇಳ್ತೀವಿ ಬರ್ತಕ್ಕಂಥದ್ದು ಖಂಡಿತ ತೋರಿಸ್ತಾ ಇದೆ. ಹಾಗೆ ಉದ್ಯೋಗದಲ್ಲಿ ಒಂದು ಸಣ್ಣ ಬದಲಾವಣೆ ಆಗ್ತಕ್ಕಂಥದ್ದು, ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಒಂದು ಸಣ್ಣ ಬದಲಾವಣೆ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ಬಹಳ ಹೆಚ್ಚಿನ ಹಣ ಸಂಚಯ ಆಗುತ್ತೆ, ಉತ್ತಮವಾಗಿರ್ತಕ್ಕಂಥ ಹಣ ನಿಮ್ದಾಗತ್ತೆ, ಹೆಚ್ಚಿನ ಹಣದ ಅರಿವು ಮತ್ತೆ ಅದು ಉಳಿತಾಯ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವೈವಾಹಿಕ ಜೀವನ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ರಾಹು ದಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಬಂದಿದ್ದಲ್ಲಿ ವೈವಾಹಿಕ ಜೀವನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಯಾರ್ಯಾರು ನೋಡ್ತಾ ಇದ್ದಾರೋ ಅದು ವಿವಾಹಕ್ಕೆ ಕನ್ವರ್ಟ್ ಆಗ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ಅಕ್ಟೋಬರ್ 2023 ಕೂಡ ಉತ್ತಮವಾಗಿರ್ತಕ್ಕಂಥ ಫಲ.
ವೈವಾಹಿಕ ಜೀವನ ಕೂಡ ಉತ್ತಮವಾಗಿ ಇರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಲ್ಲಾ ವಿಚಾರದಲ್ಲೂ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಫಲವನ್ನು ನೀವು ಖಂಡಿತ ಮೀನ ಲಗ್ನದವರು ರಾಹುವಿನ ಸಂಚಾರದಿಂದ ಅಪೇಕ್ಷಿಸಬಹುದು. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಹೆಚ್ಚಿಸಿಕೊಳ್ಳಕ್ಕೆ ಮಂಗಳನ ಮಂತ್ರ ಆಗಿರ್ತಕ್ಕಂಥ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಒಂದು 11 ಬಾರಿ ಹೇಳಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಾಂಶ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇಷ್ಟು ಈ ರಾಹು ಮೇಷ ರಾಶಿಯ ಸಂಚಾರ ಅಕ್ಟೋಬರ್ 2023 ಇರ್ತಕ್ಕಂಥದ್ದು. ಸೊ ಜೂನ್ 13ನೇ ತಾರೀಕು ನಮ್ಮ ತರಗತಿ ಇದೆ. ಹಾಗೆ ಬೆಳಗಿನ ಕಾರ್ಯಕ್ರಮ 8 ರಿಂದ 9 ಈ ತಿಂಗಳು ಕೊನೆಯದಾಗ್ತಾ ಇದೆ. ಸಂಜೆ ಕಾರ್ಯಕ್ರಮ ಇರುತ್ತೆ 9:30 ರಿಂದ 10:30. ಅದನ್ನ ನೋಡಿ ಮತ್ತೆ ಯೂಟ್ಯೂಬ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate ₹528 for temple fund and know your future by well-trained and qualified team of astrologers. From Dr. Dinesh Gurji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.